ಫ್ರೆಂಡ್ಸ್, ನಾವು ಐಫೋನ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಮಾರ್ಕೆಟ್ ನಲ್ಲಿ ನಾವು ಜಾಸ್ತಿ ಹಣನ ಕೊಡಬೇಕಾಗ್ತಿತ್ತು. ಇನ್ನು ಮುಂದೆ ನಾವು ಐಫೋನ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಕೇವಲ 1800 ರೂಪಾಯಿ ಕೊಟ್ಟು ನಾವು ಐಫೋನ್ ಅನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಅದು ಯಾವ ತರ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ಫ್ರೆಂಡ್ಸ್, ಮೊಬೈಲ್ ಬಳಸುವ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ಫ್ರೆಂಡ್ಸ್, ನೀವೀಗ ಐಫೋನ್ ಅನ್ನ ಕೇವಲ 1800 ರೂಪಾಯಿಗೆ ಯಾವ ರೀತಿಯಾಗಿ ಪಡ್ಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ನಿಮ್ಮ ಐಫೋನ್ ಸ್ಟೋರ್ಗೆ ಹೋಗಿ ಅಲ್ಲಿ ನೀವು ಐಫೋನ್ ಅನ್ನ ನಿಮಗೆ ಇಷ್ಟ ಬಂದ ಐಫೋನ್ ಅನ್ನ ನೀವು ರೆಂಟಿಗೆ ಪಡ್ಕೊಳ್ಬಹುದು. ನಾವೀಗ ಪ್ರತಿ ತಿಂಗಳು EMI ನ ಪೇ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಾವು ಐಫೋನ್ ಅನ್ನ ನಾವು ರೆಂಟಿಗೆ ಪಡ್ಕೊಳ್ಬಹುದು. ಪ್ರತಿ ತಿಂಗಳು ನಾವು 1800 ರೂಪಾಯಿ ಪೇ ಮಾಡಿದ್ರೆ ನಾವು ಐಫೋನ್ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಯೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಈಗ ನೀವು ಎಷ್ಟು ತಿಂಗಳ ತನ ಆ ಒಂದು ಐಫೋನ್ ನ ಯೂಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರ, ರೆಂಟಿಗೆ ಪಡ್ಕೋಬೇಕಂತ ಅನ್ಕೊಂಡಿದ್ರಲ್ಲ, ಅಷ್ಟು ತಿಂಗಳವರೆಗೆ ನೀವು ಆ ಒಂದು ಐಫೋನ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ನೀವು ಮಂತ್ಲಿ ರೆಂಟ್ ಅನ್ನ ಪೇ ಮಾಡ್ಕೊಂಡು ನೀವು ಯಾವುದೇ ಐಫೋನ್ ಗಳನ್ನ ಬಳಸಬಹುದು. ಈ ಒಂದು ಐಫೋನ್ ಇತ್ತೀಚೆಗೆ ರಿಲೀಸ್ ಮಾಡಿದೆ. ನಾವೀಗ ಯಾವುದೇ ಒಂದು ಮೊಬೈಲ್ ಫೋನ್ ಗಳನ್ನ ಪರ್ಚೇಸ್ ಮಾಡ್ಕೋಬೇಕಾದ್ರೆ ನಾವು ಪ್ರತಿ ತಿಂಗಳು ಆ ಒಂದು ಮೊಬೈಲ್ ಗೆ ನಾವು EMI ನ ಕಟ್ತಾ ಇರ್ತೀವಿ. ಆ ನಂತರ ನಾವು ನಮ್ಮ EMI ಎಲ್ಲ ಮುಗಿದ ಮೇಲೆ ಆ ಮೊಬೈಲ್ ಫೋನ್ ನಮ್ಗೆ ಸ್ವಂತ ಆಗ್ತಿತ್ತು. ಬಟ್ ಐಫೋನ್ ಅಲ್ಲಿ ಆ ರೀತಿಯಾಗಿರಲ್ಲ. ಈಗ ರೆಂಟಿಗೆ ಪಡ್ಕೊಳ್ತೀವಲ್ಲ, ರೆಂಟಿಗೆ ಪಡ್ಕೊಂಡ್ಮೇಲೆ ಫಾರ್ ಎಕ್ಸಾಂಪಲ್ ನಾವೀಗ ಒಂದು 5 ಮಂತ್ ನಾನು ಈ ಒಂದು ಫೋನ್ ನ ಯೂಸ್ ಮಾಡಿದ್ದೀನಿ, ಇದನ್ನ ರೆಂಟಿಗೆ ತಗೊಂಡು ಯೂಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ನನಗೆ ಈಗ 5 ತಿಂಗಳಾದ್ಮೇಲೆ ಈ ಒಂದು ಮೊಬೈಲ್ ಇಷ್ಟ ಆಗಲ್ಲ, ನಾನು ಬೇರೊಂದು ಮೊಬೈಲ್ಗೆ ಶಿಫ್ಟ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಅಂತಹ ಸಮಯದಲ್ಲಿ ಈ ಒಂದು ರೆಂಟ್ ಆಪ್ಷನ್ ಅನ್ನೋದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಐಫೋನ್ ಅನ್ನ ರೆಂಟಿಗೆ ತೆಗೆದುಕೊಂಡಿರ್ತೀವಲ್ಲ, ನಮ್ಗೆ ಇಷ್ಟ ಆಗಿರಲ್ಲ ಫೋನ್, ನಾವು ಬೇರೆ ಫೋನ್ಗೆ ಸ್ವಿಚ್ ಆಗ್ತಾ ಇದೀವಿ. ಅಂತಹ ಸಮಯದಲ್ಲಿ ನೀವು ಫಸ್ಟ್ ಏನು ಮೊಬೈಲ್ ಫೋನ್ ಅನ್ನ ತೆಗೆದುಕೊಂಡಿರ್ತಾರಲ್ಲ, ಆ ಒಂದು ಮೊಬೈಲ್ ಫೋನ್ ಅನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿರುವ ಐಫೋನ್ ಸ್ಟೋರ್ಗೆ ಹೋಗಿ ನಿಮ್ಮ ಹತ್ತಿರ ಇರುವ ಐಫೋನ್ ಅನ್ನ ಕೊಟ್ಬಿಟ್ಟು ನೀವು ಇನ್ನೊಂದು ಮೊಬೈಲ್ ನ ಕೊಂಡ್ಕೊಳ್ಬಹುದು, ಅಂದ್ರೆ ರೆಂಟಿಗೆ ಪಡ್ಕೊಳ್ಬಹುದು. ಈ ಒಂದು ಆಪ್ಷನ್ ಯಾರಿಗೆ ಉಪಯುಕ್ತವಾಗುತ್ತೆ ಅಂದ್ರೆ, ಈಗ ನಾವು ಪದೇ ಪದೇ ಮೊಬೈಲ್ ಫೋನ್ ಗಳನ್ನ ಚೇಂಜ್ ಮಾಡ್ತಾ ಇರ್ತೀವಲ್ಲ, ಅಂತವ್ರಿಗೆ ಈ ಒಂದು ಆಪ್ಷನ್ ತುಂಬಾನೇ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾವು ಕೆಲವೊಂದು ಮೊಬೈಲ್ ಗಳನ್ನ EMI ಅಲ್ಲಿ ಪರ್ಚೇಸ್ ಮಾಡ್ಕೊಂಡ್ಮೇಲೆ ಆ ಒಂದು ಮೊಬೈಲ್ ಅನ್ನ ನಾವು ಕೆಲವು ದಿನಗಳ ಬಳಿಕ ಯೂಸ್ ಮಾಡಿದ್ಮೇಲೆ ಆ ಒಂದು ಮೊಬೈಲ್ ನಮ್ಗೆ ಇಷ್ಟ ಆಗ್ತಾ ಇರಲ್ಲ. ಇಷ್ಟ ಆಗಿಲ್ಲ ಅಂದ್ರೂ ಕೂಡ ನಾವು ಆ ಒಂದು ಮೊಬೈಲ್ ಫೋನ್ ಗಳಿಗೆ EMI ನ ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆ ತರ ಇರೋದಿಲ್ಲ. ನಾವು ರೆಂಟಿಗೆ ತೆಗೆದುಕೊಂಡಿರ್ತೀವಲ್ಲ, ನಾವು 1 ವರ್ಷ ಯೂಸ್ ಮಾಡಿದ್ಮೇಲೆ 2 ವರ್ಷ ಯೂಸ್ ಮಾಡಿದ್ಮೇಲೆ ಕೂಡ ಈ ಫೋನ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ರೆಂಟ್ ಅಲ್ಲಿ ತೆಗೆದುಕೊಂಡಿರ್ತೀವಿ, ನಾವು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಈ ಫೋನ್ ಅನ್ನ ನೀವು ಐಫೋನ್ ಸ್ಟೋರ್ಗೆ ಹೋಗಿ ರಿಟರ್ನ್ ಕೊಟ್ಬಿಟ್ಟು ನೀವು ಮತ್ತೆ ಯಾವ ಫೋನ್ ಅನ್ನ ತೆಗೆದುಕೊಳ್ಬೇಕಂತ ಅನ್ಕೊಂಡಿದ್ರಲ್ಲ ಅದೇ ಫೋನ್ ಅನ್ನ ಸೇಮ್ ರೇಟ್ ಕೊಟ್ಬಿಟ್ಟು ನೀವು ರೆಂಟಿಗೆ ಪಡೆದುಕೊಳ್ಬಹುದು. ಫ್ರೆಂಡ್ಸ್, ಈ ತರ ಆಪ್ಷನ್ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಒಂದು ಆಪ್ಷನ್ ಪದೇ ಪದೇ ಮೊಬೈಲ್ ಚೇಂಜ್ ಮಾಡೋರಿಗೆ ಅಥವಾ ಈಗ ಮೊಬೈಲ್ ಇಷ್ಟ ಆಗ್ಲಾರ್ದವ್ರು ಇರ್ತಾರಲ್ಲ, ಅಂತವ್ರಿಗೆ ಈ ಒಂದು ಆಪ್ಷನ್ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಈಗ ನಾವು ರೆಂಟಿಗೆ ತೆಗೆದುಕೊಂಡಿರ್ತೀವಲ್ಲ, ನಾವು ಹಣನ ಪೇ ಮಾಡಿರ್ತೀವಲ್ಲ, ಹಣನ ಪೇ ಮಾಡಿದ ಹಣ ನಾವು ಈಗ ಮೊಬೈಲ್ ವಾಪಸ್ ಕೊಟ್ಟಾಗ ಆ ಒಂದು ಹಣ ನಮ್ಗೆ ರಿಟರ್ನ್ ಕೊಡ್ತಾರ ಅಂತ ಹೇಳಿದ್ರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಆ ಒಂದು ಹಣ ನಿಮ್ಗೆ ರಿಟರ್ನ್ ಸಿಗೋದಿಲ್ಲ. ಅದನ್ನ ನಾವು ರೆಂಟಲ್ ಆಗಿ ಪಡ್ಕೊಂಡಿರ್ತೀವಿ. ಯಾಕಂದ್ರೆ ಈ ಒಂದು ಮೊಬೈಲ್ ರೇಟ್ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ನಾವು ರೆಂಟ್ ಆಗಿ ತೆಗೆದುಕೊಂಡಿರ್ತೀವಲ್ಲ, ರೆಂಟ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಹಣನ ನಮ್ಗೆ ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋದಿಲ್ಲ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಅತ್ಯಂತ ಕಡಿಮೆ ದರದಲ್ಲಿ ರೆಂಟಿಗೆ ಪಡ್ಕೊಂಡು ಯಾವುದೇ ಐಫೋನ್ ಮೊಬೈಲ್ ಗಳನ್ನ ನೀವು ನಿಮ್ಮ ಸ್ವಂತದಾಗಿ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.